ಹಲೋ ಹಲೋ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾನು ಕಂಪನಿಯನ್ನ ಕ್ರಿಯೇಷನ್ ಟ್ಯಾಲಿ ERP9 ನಲ್ಲಿ ಒಂದು ಕಂಪನಿಯನ್ನ ಹೇಗೆ ಕ್ರಿಯೇಟ್ ಮಾಡೋದಂತ ಹೇಳಿದ್ದೆ. ಈ ಕ್ಲಾಸಲ್ಲಿ ನಾವು ಕಂಪನಿ ಕ್ರಿಯೇಟ್ ಮಾಡಿರ್ತೀವಲ್ಲ, ಅದಕ್ಕೆ ವೋಚರ್ಸ್ ಎಂಟ್ರಿ ಆಗಲಿ, ಅಮೌಂಟ್ಸ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ, ಅದನ್ನ ಎಂಟ್ರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈ ತರ ನೋಡಿ, ಈ ತರ ಬ್ಯಾಲೆನ್ಸ್ ಅನ್ನ ಕೊಟ್ಟಿರ್ತಾರೆ. ಇವೆಲ್ಲ ಓಪನಿಂಗ್ ಬ್ಯಾಲೆನ್ಸ್ ಆಗಿದೆ ಒಂದು ಕಂಪನಿದು. ಕಂಪನಿಯ ಹೆಸರಾಗಲಿ ಏನು ಕೊಟ್ಟಿಲ್ಲ ಇಲ್ಲಿ. ನಿಮಗೆ ಈ ತರ ಕ್ವಶನ್ಸ್ ಬಂದಿದೆ ಅಂದ್ರೆ ನೀವು ಓನ್ ಆಗಿ ಹೆಸರು XYZ ಲಿಮಿಟೆಡ್ ಇಲ್ಲ ನಿಮ್ಮ ಹೆಸರಲ್ಲಿ ಕಂಪನಿ ಲಿಮಿಟೆಡ್ ಈ ತರನು ಕೂಡ ಕ್ರಿಯೇಟ್ ಮಾಡಬಹುದು. ಕೊಟ್ಟಿದ್ರೆ ಅದೇ ಕಂಪನಿ ನೇಮ್ ಅನ್ನ ಹಾಕ್ಬೇಕಾಗುತ್ತೆ. ಈ ತರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಇವೆಲ್ಲ ಕೂಡ ಕಂಪನಿಯ ಓಪನಿಂಗ್ ಬ್ಯಾಲೆನ್ಸ್ ಆಗಿದೆ, ನಾಟ್ ಕರೆಂಟ್ ಬ್ಯಾಲೆನ್ಸ್. ಈಗ ಚಾಲ್ತಿಯಲ್ಲಿರೋ ಬ್ಯಾಲೆನ್ಸ್ ಗಳೆಲ್ಲ ಎಕ್ಸ್ಪೆನ್ಸಸ್ ಅಲ್ಲ ಇವು. ಓಪನಿಂಗ್ ಅಲ್ಲಿ ಕಂಪನಿ ಓಪನಿಂಗ್ ಮಾಡ್ಬೇಕಾದ್ರೆ ಯಾವ್ಯಾವ ಬ್ಯಾಲೆನ್ಸ್ ಅಂತ ಹೇಳಿದ್ದಾರೆ ಇವರು. ಇವನ್ನ ಹೇಗೆ ಎಂಟ್ರಿ ಮಾಡೋದು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೋಗುವ. ನಾವು ಕಂಪನಿಯನ್ನ ಹೇಗೆ ಕ್ರಿಯೇಟ್ ಮಾಡೋದು? ಫಸ್ಟ್ ನಾನು ಟ್ಯಾಲಿ ERP9 ಅನ್ನೋ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಈ ತರ ಆಪ್ ಇರುತ್ತೆ, ಇಲ್ಲ ಸಾಫ್ಟ್ವೇರ್ ಡೌನ್ಲೋಡ್ ಆಗಿರುತ್ತೆ. ಇದನ್ನ ನಾವು ಕ್ಲಿಕ್ ಮಾಡ್ತೀವಿ. ಈ ತರ ಇಲ್ಲ ಅಂದ್ರೆ ಕಂಪನಿಯ ಕಂಪ್ಯೂಟರ್ ಇದರಲ್ಲಿ ಸ್ಕ್ರೀನ್ ಅಲ್ಲಿ ಇಲ್ಲಿ ಆಲ್ ಪ್ರೋಗ್ರಾಮ್ಸ್ ಅನ್ನುವ ಕೆಳಗಡೆಯಲ್ಲಿ ಒಂದು ಟ್ಯಾಬ್ ಇರುತ್ತೆ, ಎಲ್ಲ ಬಟನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದಿಷ್ಟು ನೇಮ್ಸ್ ಬರುತ್ತೆ. ಸಿಸ್ಟಮ್ ನಲ್ಲಿರೋ ಎಲ್ಲ ಆಪ್ಸ್ ಇರ್ಬೋದು ಅಥವಾ ಯಾವ್ಯಾವ ಸಾಫ್ಟ್ವೇರ್ಸ್ ಇದೆ ಅದೆಲ್ಲ ಇರ್ಬೋದು. ಅದರಲ್ಲಿ ಟಿ ಅಂತ ಒತ್ತಿದಾಗ ಟ್ಯಾಲಿ ERP9 ಗೆ ಹೋಗಿ ಮುಟ್ಟುತ್ತೆ. ಅದು ಇದೆ ಅಂದ್ರೆ ಅಲ್ಲಿ ಕ್ಲಿಕ್ ಮಾಡಬೇಕು, ಎಂಟರ್ ಮಾಡಬೇಕು. ಅವಾಗ ಟ್ಯಾಲಿ ERP9 ಓಪನ್ ಆಗುತ್ತೆ. ಓಪನ್ ಆದಾಗ ಈ ತರ ಸ್ಕ್ರೀನ್ ಓಪನ್ ಆಗುತ್ತೆ ನೋಡಿ. ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಈ ತರ ಸ್ಕ್ರೀನ್ ಓಪನ್ ಆದಾಗ ನಾವು ಬರ್ತಾ ಇರೋದು ಎಜುಕೇಶನ್ಗೋಸ್ಕರ. ಸೊ ಎಜುಕೇಶನ್ ಮೋಡ್ ಅನ್ನೋ ಇದನ್ನ ಕ್ಲಿಕ್ ಮಾಡಬೇಕು, ಎಂಟರ್ ಅನ್ನ ಒತ್ತಬೇಕು. ಆಗ ಗೋಲ್ಡನ್ ಆರ್ ಸಿಲ್ವರ್ ಅಂತ ಬರುತ್ತೆ. ನಾವು ಸಿಲ್ವರಿಗೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬರುತ್ತೆ ನೋಡಿ, ಈ ತರ ಸ್ಕ್ರೀನ್ ಓಪನ್ ಆಗುತ್ತೆ. ಇದು ಕಂಪನಿ ಓಪನ್ ಮಾಡೋ ಸ್ಕ್ರೀನ್ ಅಲ್ಲ. ಇದರಲ್ಲಿ ನಾವು ಅಲ್ಟರ್ ಪ್ಲಸ್ F1 ಒತ್ತಿದ್ರು ಕೂಡ ಕಂಪನಿ ಓಪನ್ ಮಾಡೋದು ಹೇಗಂತ ಓಪನ್ ಆಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದೆ. ಇಲ್ಲ, ನಿಮ್ಮ ಮೌಸ್ ಅನ್ನ ಇಲ್ಲಿ ತಗೋಬೇಕು ನೋಡಿ. F1 ಗೆ ಸೆಲೆಕ್ಟ್ ಕಂಪನಿ ಇದ್ದಲ್ಲಿ, ಇಲ್ಲ ಶರ್ಟ್ ಕಂಪನಿ ಇದ್ದಲ್ಲಿ, F1 ಇದ್ದಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಆಯ್ತು. ಇಲ್ಲಿ ಹೋಗಿ ಆಗ ಟ್ಯಾಬ್ ಓಪನ್ ಆಗುತ್ತೆ. ಯಾವ ಟ್ಯಾಬ್ ಓಪನ್ ಆಗುತ್ತೆ? ಈ ಟ್ಯಾಬ್ ಓಪನ್ ಆಗುತ್ತೆ. ಇದರಲ್ಲಿ ಕ್ರಿಯೇಟ್ ಕಂಪನಿ. ಪ್ರತಿ ಪ್ರಾಬ್ಲಮ್ಗೂ ನೀವು ಕಂಪನಿ ಕ್ರಿಯೇಟ್ ಮಾಡಲೇಬೇಕು. ಪ್ರತಿ ಕ್ವಶನ್ಗೂ ಕೂಡ ನೀವು ಕಂಪನಿ ಕ್ರಿಯೇಷನ್ ಇಂದಾನೆ ಮುಂದೆ ಹೋಗ್ಬೇಕಾಗತ್ತೆ. ಕಂಪನಿ ಕ್ರಿಯೇಟ್ ಹೋಗ್ಬೇಕು. ನಿಮಗೆ ಯಾವುದೇ ಟ್ಯಾಬ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ವಾಪಸ್ ಹೋಗೋದು ಹೆಂಗಂದ್ರೆ ಇಲ್ಲಿ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನೀವು ಬ್ಯಾಕ್ ಅಲ್ಲಿ ಹೋಗ್ತೀರಾ. ಆಯ್ತಾ? ಇದರಲ್ಲಿ ಕ್ರಿಯೇಟ್ ಕಂಪನಿ ಹೋಗ್ಬೇಕು. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ಕ್ರಿಯೇಟ್ ಕಂಪನಿ ನೇಮ್ ಅನ್ನ ನಿಮಗೆ ಹಾಕಬೇಕು. ಕೊಟ್ಟಿರೋ ನೇಮ್ ಎಲ್ಲ, ಕೊಟ್ಟಿಲ್ಲ ಅಂದ್ರೆ ಇಮ್ಯಾಜಿನರಿ ನೇಮ್. ಮೇಲಿಂಗ್ ನೇಮ್ ಅಲ್ಲಿ ಸೇಮ್ ಬರುತ್ತೆ. ಅಡ್ರೆಸ್ ನೀವೇ ಹಾಕ್ಬೇಕು. ಕಂಟ್ರಿ ಬರುತ್ತೆ. ಸ್ಟೇಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದಿಷ್ಟು ಆಪ್ಷನ್ ಬರುತ್ತೆ. ಅದರಲ್ಲಿ ಕೆ ಅಂತ ಕ್ಲಿಕ್ ಮಾಡಿದ್ರೆ ಕರ್ನಾಟಕ ಅಂತ ಕ್ಲಿಕ್ ಮಾಡಬೇಕು. ಫೋನ್ ನಂಬರ್ ಇವೆಲ್ಲ ಮ್ಯಾಂಡೇಟರಿ ಅಲ್ಲ, ನೀವು ಹಾಕ್ಲೂಬಹುದು, ಹಾಕ್ಲಿನೂ ಬರ್ಬೋದು. ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಬಿಗಿನ್ಸ್ ಫ್ರಾಮ್ ಅನ್ನೋದೊಂದು ಮ್ಯಾಂಡೇಟರಿ. ನಿಮಗೆ 2025-26 ಅಂತ ಕೊಟ್ಟಿದ್ರೆ 1/4/2025 ಫೈನಾನ್ಷಿಯಲ್ ಇಯರ್ ಸ್ಟಾರ್ಟಿಂಗ್ ಆಗಿರುತ್ತೆ. ಯಾವುದೇ ಇದ್ರೂ 1/4 ಇಂದ ಕಂಪನಿ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ ಅಂತ ಬರುತ್ತೆ ಇಲ್ಲಿ. ಇಷ್ಟನ್ನ ಹಾಕಿ, ಇವೆಲ್ಲ ನಾಟ್ ಮ್ಯಾಂಡೇಟರಿ ತುಂಬೋದು. ಇಷ್ಟನ್ನ ಫಿಲ್ ಮಾಡಬೇಕು. ಕಂಪನಿ ನೇಮ್ ಒಂದು ಮ್ಯಾಂಡೇಟರಿ ಇದೆ. ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಹಾಕೋದೊಂದು ಮ್ಯಾಂಡೇಟರಿ, ಅಡ್ರೆಸ್ ಹಾಕೋದೊಂದು ಕಂಪಲ್ಸರಿ ಇದೆ. ಇದೆಲ್ಲ ಹಾಕಾದ್ಮೇಲೆ ಇವೆಲ್ಲ ಮ್ಯಾಂಡೇಟರಿ ಇಲ್ಲ, ನೀವು ಹಾಕ್ಲೂಬಹುದು, ಹಾಕ್ಲಿರಬಹುದು. ಇದರಲ್ಲಿ ಎಜುಕೇಶನ್ ಮೋಡ್ ಇಲ್ಲೆಲ್ಲ ಎಂಟರ್ 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 ಅಂತ ಒತ್ತುತ್ತಾ ಹೋದಾಗ ಲಾಸ್ಟ್ ಅಲ್ಲಿ ಎಕ್ಸೆಪ್ಟ್ ಅಂತ ಬರುತ್ತೆ. ಎಕ್ಸೆಪ್ಟ್ ಇದ್ದಲ್ಲಿ ಎಸ್ ಅನ್ನೋ ಇದಕ್ಕೆ ಎಂಟರ್ ಅನ್ನ ಕೊಡ್ಬೇಕು. ಆಯ್ತಾ? ಎಂಟರ್ ಅನ್ನ ಕೊಟ್ಟಾಗ ನೋಡಿ, ಇಲ್ಲಿ ನೇಮ್ ಆಫ್ ಕಂಪನಿಯಲ್ಲಿ ನೀವು ಕ್ರಿಯೇಟ್ ಮಾಡಿರ್ತೀರಲ್ಲ ನಿಮ್ಮ ಹೆಸರಲ್ಲಿ, ಅಥವಾ ಯಾವ ಹೆಸರಲ್ಲಿ ನೀವು ಕಂಪನಿ ಕ್ರಿಯೇಟ್ ಮಾಡಿರ್ತೀರಲ್ಲ ಅದು ಓಪನ್ ಆಗಿ ಇರುತ್ತೆ ಇಲ್ಲಿ. ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡಿ, ನೀವು ಕಂಪನಿ ಕ್ರಿಯೇಟ್ ಮಾಡಿದಾಗ ಏನಾದ್ರೂ ರಾಂಗ್ ಆಯ್ತಪ್ಪ, ಏನಾದ್ರೂ ನಿಮ್ಗೆ ಏನಾದ್ರು ಮಿಸ್ಟೇಕ್ ಆಯ್ತು, ಅವಾಗ ಏನ್ ಮಾಡ್ಬೇಕಪ್ಪ ನಾವು ಅಂದಾಗ ಇಲ್ಲಿ ನೋಡಿ, ಸೆಲೆಕ್ಟ್ ಕಂಪನಿಗೆ ಹೋಗಿ ಈ ಕಂಪನಿ ನೇಮ್ ಬರುತ್ತೆ ಅಲ್ಲಿ ಹೋಗಿ ನೀವು ಅಲ್ಟರ್ ಅನ್ನೋ ಆಪ್ಷನ್ ಒತ್ತಿದ್ರೆ ನಿಮಗೆ ಕಂಪನಿ ಅಲ್ಟ್ರೇಷನ್ ಅಂದ್ರೆ
ಏನಾದ್ರು ಚೇಂಜಸ್ ಮಾಡೋದಿದ್ರೆ ಆಗತ್ತೆ ಆಯ್ತಾ. ಅಥವಾ ಕಂಪನಿನ ಕ್ಲೋಸ್ ಮಾಡ್ಬೇಕು ಅಂದ್ರು ಇಲ್ಲಿ ನೋಡಿ F1 ಶರ್ಟ್ ಕಂಪನಿಯಲ್ಲಿ ಹೋದ್ರೆ ಕಂಪನಿ ಡಿಲೀಟ್ ಆಗತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಕಂಪನಿ ಕ್ರಿಯೇಟ್ ಆಯ್ತಪ್ಪ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ತರ ಓಪನ್ ಇರುತ್ತಲ್ಲ, ಇದರಲ್ಲಿ ಫಸ್ಟ್ ಆಪ್ಷನ್ ಯಾವುದು, ಅಕೌಂಟ್ಸ್ ಇನ್ಫಾರ್ಮೇಶನ್. ಅಕೌಂಟ್ಸ್ ಇನ್ಫಾರ್ಮೇಶನ್ ಗೆ ಹೋಗಿ ನಾವು ಈ ತರ ಲೆಡ್ಜರ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಬೇಕು. ಇದರಲ್ಲಿ ಲೆಡ್ಜರ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಗ್ರೂಪ್ಸ್ ಯಾವಾಗ ಬರತ್ತೆ ಅಂತಾನು ನಾನು ಹೇಳ್ತೀನಿ. ಫಸ್ಟ್ ನಾವು ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಒಂದೊಂದು ನಾನು ಸ್ಟಾರ್ಟಿಂಗ್ ಅಲ್ಲಿ ಅಕೌಂಟ್ ಅನ್ನ ಲೆಡ್ಜರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ನೇಮ್ ಅಲ್ಲಿ. ಈಗ ಲೆಡ್ಜರ್ ಅಂತ ಕ್ಲಿಕ್ ಮಾಡಿದಾಗ ಯಾವ್ದು ಬಂತು, ಈ ತರ ಟ್ಯಾಬ್ ಓಪನ್ ಆಗುತ್ತೆ ನೋಡಿ. ಇದರಲ್ಲಿ ಸಿಂಗಲ್ ಲೆಡ್ಜರ್ ಮತ್ತು ಮಲ್ಟಿಪಲ್ ಲೆಡ್ಜರ್. ಫಸ್ಟ್ ನಾವು ಸಿಂಗಲ್ ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುವ. ಮಲ್ಟಿಪಲ್ ಲೆಡ್ಜರ್ ಕೂಡ ಯಾವಾಗ ಬರುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಸಿಂಗಲ್ ಲೆಡ್ಜರ್ ಇದ್ದಲ್ಲಿ ಕ್ರಿಯೇಟ್ ಇದ್ದಲ್ಲಿ ಎಂಟರ್, ಕೀಬೋರ್ಡ್ ಅಲ್ಲಿ ಎಂಟರ್ ಒತ್ತಬಹುದು, ಇಲ್ಲ ಮೌಸ್ ಅಲ್ಲೂ ಕೂಡ ಕ್ಲಿಕ್ ಮಾಡಬಹುದು. ನೀವು ಆದಷ್ಟು ಕೀಬೋರ್ಡ್ ಅನ್ನೇ ಯೂಸ್ ಮಾಡಬೇಕು ಆಯ್ತಾ. ಇದರಲ್ಲಿ ಎಂಟರ್ ಅಂತ ಒತ್ತಿದಾಗ ನೋಡಿ ಈ ತರ ಟ್ಯಾಬ್ ಓಪನ್ ಆಗುತ್ತೆ. ನಿಮ್ಮ ಕ್ವಶನ್ ಅಲ್ಲಿ ಈ ತರ ಟ್ಯಾಬ್ ಓಪನ್ ಆದಾಗ ನಿಮ್ಮ ಹತ್ರ ಒಂದು ಕ್ವಶನ್ ಇತ್ತಲ್ವಾ ಸ್ಟಾರ್ಟಿಂಗ್ ಅಲ್ಲಿ, ಯಾವ್ದಿತ್ತು, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಅದು ಈ ತರ ಕ್ವಶನ್. ಫಸ್ಟ್ ಏನಿತ್ತು, ಕ್ಯಾಪಿಟಲ್ ಇತ್ತು. ಕ್ಯಾಪಿಟಲ್ ಅನ್ನೋ ಲೆಡ್ಜರ್ ಅನ್ನ ನಾವೀಗ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಇದರಲ್ಲಿ ನೇಮ್ ಅಲ್ಲಿ ಕ್ಯಾಪಿಟಲ್ ಅಂತ ಬರುತ್ತೆ, ಅಂಡರ್ ಅಲ್ಲಿ ಕೂಡ ಕ್ಯಾಪಿಟಲ್ ಅಂತಾನೆ ಬರುತ್ತೆ. ಬಾಕಿ ಎಲ್ಲ ಡಿಟ್ಟೋ ಎಂಟರ್ 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 ಅಂತ ಕ್ಲಿಕ್ ಮಾಡ್ತಾ ಹೋಗಿ ಲಾಸ್ಟ್ ಅಲ್ಲಿ ಎಕ್ಸೆಪ್ಟ್ ಬರೋ ತನ ಎಂಟರ್ ಅನ್ನೇ ನೀವು ಕ್ಲಿಕ್ ಮಾಡ್ಬೇಕು. ಬೇರೆ ಏನು ಚೇಂಜಸ್ ಇಲ್ಲ ಇಲ್ಲಿ. ಇದರಲ್ಲಿ ಎಕ್ಸೆಪ್ಟ್ ಅಂತ ಬಂದಾಗ ಎಸ್ ಅಂತ ಹೊಡಿಬೇಕು ಅಷ್ಟೇ. ಅಲ್ಲಿವರೆಗೂ ಎಂಟರೇ ಅಂತಾನೆ ಕ್ಲಿಕ್ ಮಾಡ್ಬೇಕು ನೋಡಿ. ಇಲ್ಲಿ ನೋಡಿ ಈ ತರ ಕ್ಯಾಪಿಟಲ್ ಇದೆಯಲ್ಲ ಫಸ್ಟ್ ಆಪ್ಷನ್, ಫಸ್ಟ್ ಕ್ಯಾಪಿಟಲ್ ಅದ್ರಲ್ಲಿ ನೋಡಿ ಈಗ ಇಲ್ಲಿ ಕ್ಯಾಪಿಟಲ್ ಅಂತ ಬರ್ದಾಗ ಅಂಡರ್ ಅಲ್ಲಿ ಯಾವ್ದು ಬರುತ್ತೆ, ಕ್ಯಾಪಿಟಲ್. ನೀವು ಇಲ್ಲಿ ಬ್ಯಾಂಕ್ ಅಂತ ಬಂದಾಗ ಬ್ಯಾಂಕ್ ಅಕೌಂಟ್ ಅಂಡರ್. ನೆಕ್ಸ್ಟ್ ಯಾವ್ದಾದ್ರು ಪರ್ಸನ್ ಅಕೌಂಟ್ ಹಾಕಿದ್ರೆ ಅಂದ್ರೆ ನನ್ನ ಹೆಸರು ಕಾವ್ಯ ಅಕೌಂಟ್ ಅಂತ ಹಾಕಿದ್ರೆ ಕ್ಯಾಪಿಟಲ್ ಅಂತಾನೆ ಬರುತ್ತೆ. ಅಸೆಟ್ಸ್ ಅಕೌಂಟ್ ಆಗಿದ್ರೆ ಕರೆಂಟ್ ಅಸೆಟ್ಸ್ ಆಗಿದ್ರು, ಮಷಿನ್ ಇದ್ರೆ ಕರೆಂಟ್, ಯಾವ್ದಾದ್ರು ಮಷಿನರೀಸ್ ಇದ್ರೆ ಅಸೆಟ್ಸ್ ಆಗ್ಬೋದು, ಫಿಕ್ಸ್ಡ್ ಅಸೆಟ್ ಆಗ್ಬೋದು, ಈ ತರ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಉಳಿದಿದ್ದೆಲ್ಲ ಡಿಟ್ಟೋ, ಏನು ಚೇಂಜಸ್ ಇಲ್ಲ ಎಕ್ಸೆಪ್ಟ್ ಎಸ್ ಬರೋ ತನ ಎಂಟರ್ ಒತ್ತುತ್ತಾ ಹೋಗ್ಬೇಕು ಆಯ್ತಾ. ಕ್ಯಾಪಿಟಲ್ ನೋಡಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಹಾಕ್ಬೇಕು. ನಮ್ಗೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 2 ಲ್ಯಾಕ್ ಅನ್ನ ಕೊಟ್ಟಿದ್ದಾರಲ್ವಾ, 2 ಲ್ಯಾಕ್ ಅನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಹಾಕಿ ಎಂಟರ್ ಎಂಟರ್ ಎಕ್ಸೆಪ್ಟ್ ಬರೋ ತನ ಕೊಡೋದು ಆಯ್ತಾ. ಈಗ ಕ್ಯಾಪಿಟಲ್ ಅಕೌಂಟ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ನೆಕ್ಸ್ಟ್ ಯಾವ್ದಿದೆ ಕ್ವಶನ್ ಅಲ್ಲಿ, ಕ್ಯಾಶ್. ಕ್ಯಾಶ್ ಅನ್ನ ಕ್ರಿಯೇಟ್ ಮಾಡ್ಬೇಕಲ್ವಾ. ಕ್ಯಾಶ್ ಅಂತ ನೇಮ್ ಓದ್ತಿದ್ರಿ. ಕ್ಯಾಶ್ ಅಂತ ಓದಿದಾಗ ಏನ್ ಬರುತ್ತೆ, ಇಲ್ಲಿ ನೇಮ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ. ಇದು ಯಾಕೆ ಬರುತ್ತೆ ಅಂದ್ರೆ ಪ್ರತಿಯೊಂದು ಟ್ಯಾಲಿ ARP9 ಅಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಕ್ಯಾಶ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನೋ ಲೆಡ್ಜರ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಆಲ್ರೆಡಿ ಕ್ರಿಯೇಟ್ ಆದ್ರೆ ನಾವು ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಹೇಗೆ ಹಾಕೋದಪ್ಪ ಅಂತ ಬಂತಂದ್ರೆ ನೋಡಿ, ವಾಪಸ್ ಹೋಗ್ಬೇಕು. ವಾಪಸ್ ಹೋಗೋದೆಲ್ಲಂದಿದೆ ಇಲ್ಲಿ ಕ್ಲಿಕ್ ಮಾಡ್ಬೇಕು. ನಾವು ವಾಪಸ್ ಹೋಗ್ತೀವಿ, ಅವಾಗ ಇಲ್ಲಿ ಬಂದ್ಬಿಡ್ತೀವಿ. ಅವಾಗ ಏನ್ ಮಾಡ್ಬೇಕು, ಅಲ್ಟರ್ ಅಂದ್ರೆ ಅಲ್ಟರೇಷನ್ ಅಂದ್ರೆ ಚೇಂಜಸ್ ಇದ್ರೆ ನೀವು ಅಲ್ಟರ್ ಅಲ್ಲಿ ಹೋಗ್ಬೇಕು. ಈ ಇದನ್ನ ಕ್ಲಿಕ್ ಮಾಡಿದಾಗ ನಮ್ಗೆ ನೋಡಿ ಯಾವುದು ಕ್ಯಾಪಿಟಲ್ ಅನ್ನು ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದೇವಲ್ವಾ, ನಾವಾಗೆ ಕ್ರಿಯೇಟ್ ಮಾಡಿದೀವಿ. ಕ್ಯಾಶ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನೋದು ಆಲ್ರೆಡಿ ನಾವು ಕಂಪನಿ ಕ್ರಿಯೇಟ್ ಇದ್ದಾಗ ಇದು ಮ್ಯಾಂಡೇಟರಿ ಇದ್ದೇ ಇರುತ್ತೆ. ಇದು ಟ್ಯಾಲಿ ARP9 ಅಲ್ಲಿ ಓಕೆನಾ. ಅವಾಗ ಕ್ಯಾಶ್ ಆಪ್ಷನ್ ಗೆ ಹೋಗ್ಬೇಕು. ಅವಾಗ ಕ್ಲಿಕ್ ಮಾಡಿದಾಗ ನೋಡಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಆಲ್ರೆಡಿ ಟೈಪ್ ಆಗಿರುತ್ತೆ. ಅದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, ನಮ್ದು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 60,000 ಇದೆ. 60,000 ಅನ್ನ ಇದರಲ್ಲಿ ಹಾಕ್ಬೇಕು ನೋಡಿ. ಇದರಲ್ಲಿ 60,000 ಅನ್ನೋದನ್ನ ಹಾಕ್ಬೇಕು. ಹಾಕಿ ಎಕ್ಸೆಪ್ಟ್ ಬರೋ ತನ ಎಂಟರ್ ಹೊಡೆದು ಮುಗೀತು ಇಷ್ಟೇ. ನೆಕ್ಸ್ಟ್ ಯಾವ್ದಿದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕ್ಯಾಶ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಲ್ರೆಡಿ ಇರುವ ಲೆಡ್ಜರ್ ಅಕೌಂಟ್ಸ್ಗಳು. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಕೂಡ ಅಲ್ಟರ್ ಅಲ್ಲಿ ಹೋಗಿ ಇಲ್ಲಿ ಇರುತ್ತಲ್ವಾ, ಇಲ್ಲಿ ಅಲ್ಟರ್ ಅಲ್ಲಿ ಹೋದ್ರೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರುತ್ತಲ್ವಾ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಓಪನ್ ಆಗುತ್ತೆ. ಇದರಲ್ಲಿ ಏನೂ ಚೇಂಜಸ್ ಇಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ ಪ್ರೈಮರಿ ಅಂಡರ್ ಎಲ್ಲ ಸೇಮ್ ಇರುತ್ತೆ. ನಾವು ಅಮೌಂಟ್ ಮಾತ್ರ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ 45,000 ಅಂತ ಹಾಕ್ಬೇಕು, ಎಂಟರ್ ಕೊಡ್ಬೇಕು, ಎಕ್ಸೆಪ್ಟ್ ಮಾಡ್ಬೇಕು.
ಅಷ್ಟೇ. ಆಯ್ತಾ? ನೆಕ್ಸ್ಟ್ ನಿಮ್ಮ ಹತ್ರ ಪ್ರಾಬ್ಲಮ್ ರಿಟರ್ನ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಮಷೀನ್ ಅನ್ನೋದನ್ನ ಲೆಡ್ಜರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಮಷೀನ್ ಅಂತ ಬಂತಲ್ವಾ, ಮಷೀನ್ ಅಂತ ನಾವು ಬರ್ದ್ವಿ ಇಲ್ವಿ. ಅಂಡರ್ ಯಾವ್ದು ಬರುತ್ತೆ, ಮಷೀನ್ ಅನ್ನೋದು ನಮ್ದು ಫಿಕ್ಸ್ಡ್ ಅಸೆಟ್, ಯಾವಾಗಲೂ ಫಿಕ್ಸ್ ಆಗಿ ಇರುವ ನಮ್ಮ ಹತ್ರ ಇರುವ ಒಂದು ಆಸ್ತಿ ಅದು. ಸೊ ಫಿಕ್ಸ್ಡ್ ಅಸೆಟ್ ಅನ್ನೋ ಇದರಲ್ಲಿ ಬರುತ್ತೆ ನೋಡಿ, ಲೀಸ್ಟ್ ಆಫ್ ಗ್ರೂಪ್ಸ್ ಅಲ್ಲಿ ಎಫ್ ಅಂತ ಓದಿದ್ರೆ ಫಿಕ್ಸ್ಡ್ ಅಸೆಟ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಯಾವ್ದಿದೆ, ರೆಂಟ್ ಪೇಯ್ಡ್. ಕ್ರಿಯೇಷನ್ ಅಲ್ಲಿ ಹೋಗಿ ಇದು ಓಪನ್ ಆಗಿರುತ್ತೆ, ಎಂಟರ್ ಕೊಟ್ರೆ ಮತ್ತೆ ಹೊಸದೊಂದು ಬರುತ್ತೆ, ಈ ತರ ಓಪನ್ ಆಗುತ್ತೆ. ಅವಾಗ ನಾವು ಈ ತರ ರೆಂಟ್ ಪೇಯ್ಡ್ ಅಂತ ಬರಿತೀವಿ. ರೆಂಟ್ ಪೇಯ್ಡ್ ಅಂದ್ರೆ ಯಾವುದು, ರೆಂಟ್ ಅನ್ನ ನಾವು ಬಿಸ್ನೆಸ್ ವತಿಯಿಂದ ಕೊಟ್ಟಿದ್ದೀವಿ. ಆ ಅಂದ್ರೆ ಒಂದು ಬಿಲ್ಡಿಂಗ್ ಅಲ್ಲಿ, ಒಂದು ಫ್ಲಾಟಿಗಾಗ್ಲಿ ರೆಂಟ್ ಅನ್ನ ಪೇ ಮಾಡಿದೀವಿ ಅಂದ್ರೆ ಬಿಸ್ನೆಸ್ ಇಂದ ಹೋಗಿದೆ. ಅದು ನಮಗೆ ಎಕ್ಸ್ಪೆನ್ಸಸ್. ಯಾವ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ನಮಗೆ ಖಾಯಂ ಆಗೋ ಎಕ್ಸ್ಪೆನ್ಸಸ್, ಅಂದ್ರೆ ಕಂಟಿನ್ಯೂಸ್ ಅಂದ್ರೆ ನಮ್ಗೆ ಆಗ್ತಾ ಇರತ್ತೆ, ನಮ್ ಕಣ್ಮುಂದ್ ಆಗ್ತಾ ಇರತ್ತೆ ಅಂತವು ನಮ್ಮ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಲೇಬರ್ ಚಾರ್ಜಸ್ ಇರ್ಬೋದು, ಅವೆಲ್ಲ ಸ್ಯಾಲ್ರಿ ಇರ್ಬೋದು, ಇವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್. ರೆಂಟ್ ಅನ್ನೋದು ಇಂಡೈರೆಕ್ಟ್ ಆಗಿ ನಾವು ಕೊಟ್ಟಿರ್ತೀವಿ. ಸೊ ಇದು ರೆಂಟ್ ಪೇಯ್ಡ್ ಅನ್ನೋದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬಂತು. ಆಯ್ತಾ? ನೆಕ್ಸ್ಟ್ ಯಾವ್ದು ಬಂತು ನೋಡಿ, ನೆಕ್ಸ್ಟ್ ಬರೋದು HDFC ಮತ್ತು SBI. ಇವೆರಡೂ ಕೂಡ ಬ್ಯಾಂಕ್ ಅಕೌಂಟ್ಸ್. HDFC ಮತ್ತು SBI ಬ್ಯಾಂಕ್ ಅಲ್ಲಿ 2 ಬ್ಯಾಂಕ್ ಇದೆ ಅಂತ ಆಯ್ತು. ಸೊ ಇದನ್ನು ನಾವು ಮಲ್ಟಿಪಲ್ ಲೆಡ್ಜರ್ಸ್ ಅಲ್ಲಿ ತಗೋಬಹುದಿಲ್ಲ, ಸಿಂಗಲ್ ಲೆಡ್ಜರ್ಸ್ ಅಲ್ಲಿ ಕೂಡ ಹಾಕಬಹುದು. ಸಿಂಗಲ್ ಲೆಡ್ಜರ್ಸ್ ಅಲ್ಲಿ ಹಾಕೋದಿದ್ರೆ ಕ್ರಿಯೇಟ್ HDFC ಅಂಡರ್ ಬ್ಯಾಂಕ್ ಅಕೌಂಟ್, ಅಮೌಂಟ್ ಹಾಕೋದು ಎಂಟರ್, HDFC ಅಮೌಂಟ್. ನೆಕ್ಸ್ಟ್ SBI ಬ್ಯಾಂಕ್ ಅಂಡರ್ ಬ್ಯಾಂಕ್ ಅಮೌಂಟ್ ಹಾಕೋದು ಎಂಟರ್. ಇಲ್ಲ ಮಲ್ಟಿಪಲ್ ಲೆಡ್ಜರ್ಸ್ ಹೆಂಗ್ ಮಾಡೋದಂದ್ರೆ ಹೇಳ್ತೀನಿ ನೋಡಿ. ಈ ತರ ಮಲ್ಟಿಪಲ್ ಲೆಡ್ಜರ್ಸ್ ಓಪನ್ ಮಾಡಿದಾಗ ಲೀಸ್ಟ್ ಆಫ್ ಗ್ರೂಪ್ ಬಂತು, ಅದರಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಚೂಸ್ ಮಾಡೋದು. ಬ್ಯಾಂಕ್ ಅಕೌಂಟ್ ಇಲ್ಲಿ ಬಂತಲ್ವಾ, ಫಸ್ಟ್ ನೇಮ್ HDFC, ನೆಕ್ಸ್ಟ್ SBI ಗೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನ ಹಾಕಿ ಎಕ್ಸೆಪ್ಟ್, ಎಸ್, ಎಂಟರ್. ಆಯ್ತಾ? ನೆಕ್ಸ್ಟ್ ವಾಪಸ್ ಯಾವ್ದು ಬಂತು, ನೆಕ್ಸ್ಟ್ ಯಾವ್ದಿದೆ ಕ್ವಶನ್ ಅಲ್ಲಿ, ಲೋನ್ ಟೇಕನ್ ಫ್ರಾಮ್ ರಾಜ್, ಲೋನ್ ಗಿವನ್ ಟು ಶ್ಯಾಮ್. ಇವೆರಡು ಬೇರೆ ಬೇರೆ. ಒಂದು ನಾವು ಬಿಸ್ನೆಸ್ಸಿಗೆ ನಮ್ಗೆ ಬೇಕಂತ ರಾಜ್ ಅವ್ರ ಹತ್ರ ನಾವು ದುಡ್ಡನ್ನು ತಗೊಂಡಿದೀವಿ. ಇನ್ನೊಂದು ಲೋನ್ ಗಿವನ್ ಟು ಶ್ಯಾಮ್, ಅಂದ್ರೆ ಬಿಸ್ನೆಸ್ ಇಂದ ನಾವು ಶ್ಯಾಮ್ ಅವರಿಗೆ ಲೋನ್ ಅನ್ನ ಕೊಟ್ಟಿದೀವಿ. ಇವೆರಡು ಬೇರೆ ಬೇರೆ. ಸೊ ಮಲ್ಟಿಪಲ್ ಗ್ರೂಪ್ಸ್ ಅಲ್ಲಿ ಬರಲ್ಲ, ಸಪರೇಟ್ ಲೆಡ್ಜರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ನೋಡಿ. ಫಸ್ಟ್ ಒನ್, ಲೋನ್ ಟೇಕನ್ ಫ್ರಾಮ್ ಮಿಸ್ಟರ್ ರಾಜ್ ಅಂತ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ. ಆಯ್ತಾ? ನೇಮ್ ಅದು ಅಂಡರ್ ಯಾವ್ದು ಬಂತು, ಕರೆಂಟ್ ಲೈಬಿಲಿಟಿ ಯಾಕೆ ಬಂತು ಅಂತ ಹೇಳ್ತೇನೆ ನೋಡಿ. ಲೋನ್ ಟೇಕನ್ ಫ್ರಾಮ್ ರಾಜ್ ಅಂದ್ರೆ ಅರ್ಥ ಏನು, ನಾವು ರಾಜಿಂದ ನಮ್ಮ ಬಿಸ್ನೆಸ್ಸಿಗೆ ಲೋನ್ ಅನ್ನ ತಗೊಂಡಿದೀವಿ. ಅಂದ್ರೆ ನಾವು ಇಂದಲ್ಲ ನಾಳೆ ಆ ಅಮೌಂಟ್ ಅನ್ನ ನಾವು ತೀರಿಸ್ಲೇಬೇಕಲ್ವಾ. ಅಂದ್ರೆ ನಾವು ರಾಜಿಗೆ ಆ ಅಮೌಂಟ್ ಅನ್ನ ಕೊಡ್ಲೇಬೇಕು, ಇವತ್ತಲ್ಲ ನಾಳೆ ಬಿಸ್ನೆಸ್ ಇಂದ ಪೇ ಮಾಡ್ಲೇಬೇಕು ರಿಟರ್ನ್, ಅದು ನಮ್ಮ ಲೋನ್ ಅಲ್ವಾ. ಸೊ ಅದ್ ನಮ್ಗೆ ಏನಾಯ್ತು, ಒಂದು ಹೊಣೆಗಾರಿಕೆ ಆಯ್ತು ನಮ್ದು, ಅಂದ್ರೆ ಒಂದು ಲಯಬಿಲಿಟಿ ಆಯ್ತು. ಅದು ಯಾವುದು, ಕರೆಂಟ್ ಲಯಬಿಲಿಟಿ. ಅಂದ್ರೆ ಕರೆಂಟ್ ಅಂದ್ರೆ ಏನು, 1 ವರ್ಷದ ಒಳಗಿನ ನಮ್ಮ ಲಯಬಿಲಿಟಿ ಅದು. ಕರೆಂಟ್ ಅಂದ್ರೆ 1 ವರ್ಷದೊಳಗೆ ನಾವು ತೀರಿಸ್ತೀವಿ. ಫಿಕ್ಸ್ಡ್ ಅಂದ್ರೆ 2-3 ವರ್ಷಗಟ್ಲೆ ಹೆಚ್ಚಿರುತ್ತೆ, ಅಂದ್ರೆ ಅದು ಫಿಕ್ಸ್ಡ್. ಕರೆಂಟ್ ಲಯಬಿಲಿಟಿಯಲ್ಲಿ ಬಂತು, ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ನಾವು ಅಮೌಂಟ್ ಅನ್ನ ಹಾಕಿದ್ವಿ, ಕೊಟ್ಟಿರೋ ಬಾಕಿ ಏನು ಚೇಂಜಸ್ ಇಲ್ಲ, ಎಕ್ಸೆಪ್ಟ್. ನೆಕ್ಸ್ಟ್ ಲೋನ್ ಗಿವನ್ ಟು ಶ್ಯಾಮ್, ನಾವು ಲೋನ್ ಅನ್ನ ಶ್ಯಾಮನಿಗೆ ಕೊಟ್ಟಿದೀವಿ, ಅಂದ್ರೆ ನಮಗೆ ಅದು ಅಮೌಂಟ್ ವಾಪಸ್ ಬರುತ್ತೆ, ಅಂದ್ರೆ ನಮಗೆ ಆಸ್ತಿ ಅದು ಇಂದಲ್ಲ ನಾಳೆ ಬರುತ್ತೆ. ಅಂದ್ರೆ ಕರೆಂಟ್ ಅಸೆಟ್. ಈ 1 ವರ್ಷ ಅಂದ್ರೆ ಈ ಬರುವ ದಿನಗಳಲ್ಲಿ ಬರುತ್ತದೆ, ಅಂದ್ರೆ ಕರೆಂಟ್ ಆಗಿರುತ್ತೆ. ಆಯ್ತಾ? ಕರೆಂಟ್ ಅಸೆಟ್ಸ್ ಅಲ್ಲಿ ಬಂತು ಲೋನ್ ಗಿವನ್ ಟು ಶ್ಯಾಮ್. ಇಷ್ಟನ್ನ ಹಾಕಾದ್ಮೇಲೆ ಮುಗೀತು, ಇನ್ಯಾವುದೋ ಎಂಟ್ರೀಸ್ ಇಲ್ಲ, ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಯಾವ ಎಂಟ್ರೀಸ್ ಇಲ್ಲ, ಮುಗೀತು. ಸೊ ನಾವು ವಾಪಸ್ ಬರೋದು ಹೇಗಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕು, Ctrl+M ಒತ್ತಿದ್ರು ವಾಪಸ್ ಹೋಗ್ತೀವಿ, ಇಲ್ಲ ಇಲ್ಲಿ ಮೌಸ್ ಮೂಲಕ ಕ್ಲಿಕ್ ಮಾಡಿದ್ರೆ ವಾಪಸ್ ಹೋಗ್ತೀವಿ. ಅವಾಗ ಈ ಟ್ಯಾಬ್ ಓಪನ್ ಆಗುತ್ತೆ. ಎಲ್ಲ ಎಂಟ್ರೀಸ್ ಮುಗೀತು ಅಂದ್ರೆ ಬ್ಯಾಲೆನ್ಸ್ ಶೀಟ್ ನಮ್ಗೆ ಕಾಣಿಸ್ತಿರುತ್ತೆ ನೋಡಿ. ಈ ತರ ಇವೆಲ್ಲ ನಮ್ಮ
ಓಪನಿಂಗ್ ಬ್ಯಾಲೆನ್ಸ್ ಯಾವುದೇ ನಾವು ಕರೆಂಟ್ ಬ್ಯಾಲೆನ್ಸ್ ಅಥವಾ ಈಗಿನ ಟ್ರಾನ್ಸಾಕ್ಷನ್ ಅನ್ನ ನಾವು ಎಂಟ್ರಿ ಮಾಡಲಿಲ್ಲ. ಖಾಲಿ ಇವು ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿಗಳು. ಇಷ್ಟು ಮಾಡಿ ಮುಗೀತು ಅಂದ್ರೆ ಇದು ನಮ್ಮ ಓಪನಿಂಗ್ ಬ್ಯಾಲೆನ್ಸಿನ ಎಂಟ್ರಿಯ ಒಂದು ಕಂಪನಿಯ ಟ್ರಾನ್ಸಾಕ್ಷನ್. ನೋಡಿ, ಇವಿಷ್ಟು ಒಂದು ಕಂಪನಿ ಕ್ರಿಯೇಷನ್ ಅನ್ನ ನಾವು ಕಲ್ತ್ವಿ ಈ ಕ್ಲಾಸಲ್ಲಿ. ಇನ್ನೊಂದು ಲೆಡ್ಜರ್ ಕ್ರಿಯೇಷನ್ ನಾವು ಕಲ್ತ್ವಿ. ಇನ್ನೊಂದು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಹೇಗೆ ಹಾಕುವುದು ಅಂತ ಕಲ್ತಿದ್ವಿ. ಇನ್ನೊಂದು ಕಂಪನಿಯ ಅಲ್ಟರೇಷನ್ ಅಥವಾ ಕಂಪನಿ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಅದರಲ್ಲಿ ಚೇಂಜಸ್ ಮಾಡೋದು ಹೇಗಂತ ಕಲ್ತೀವಿ. ಇನ್ನೊಂದು ಮಲ್ಟಿಪಲ್ ಲೆಡ್ಜರ್ಸ್ ಅನ್ನ ಕ್ರಿಯೇಟ್ ಮಾಡೋದನ್ನ ಕಲ್ತೀವಿ. ಬ್ಯಾಲೆನ್ಸ್ ಶೀಟ್ ಅನ್ನ ನೋಡೋದನ್ನ ಕೂಡ ನಾವು ಕಲ್ತೀವಿ. ಇದು ನಾನು ನಿಮ್ಮ ಗ್ರೂಪ್ ಅಲ್ಲಿ ಹಾಕಿರ್ತೀವಿ. ಅಲ್ಲಿ ಇಲ್ಲ ಅಂದ್ರೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಸುವಿಧಾ ಕ್ಲಾಸಸ್ ಅಂತ. ನೋಡಿ, ಸುವಿಧಾ ಕ್ಲಾಸಸ್ ಅಂತ ಇದೆ ಯೂಟ್ಯೂಬ್ ಚಾನಲ್. ಅದರಲ್ಲಿ ಹೋದ್ರೂ ಕೂಡ ನಿಮಗೆ ಈ ಕ್ಲಾಸಸ್ ಸಿಗ್ತದೆ. ಆಯ್ತಾ? ಥ್ಯಾಂಕ್ ಯು.